ಈಗಾಗಲೇ ನಾನು ಹೇಳಿದಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಭೇಟಿಗೆ ಕಸರತ್ತು ನಡೆಸಿದ್ದಾರೆ. ಸಿಎಂ ಬಳಿಕ ಭೇಟಿಗೆ ಡಿಸಿಎಂ ಸಮಯ ಕೇಳಿದ್ದಾರೆ. ಮೊದಲು ಸಿದ್ದರಾಮಯ್ಯನವ್ರನ್ನ ಭೇಟಿ ಆಗ್ತಾರೆ ರಾಹುಲ್ ಗಾಂಧಿ, ಆ ನಂತರ ಡಿಕೆ ಶಿವಕುಮಾರ್ ಅವ್ರನ್ನ ಭೇಟಿ ಆಗ್ತಾರಾ ಕಾದು ನೋಡಬೇಕು. ಡಿಕೆ ಶಿವಕುಮಾರ್ ಏನೋ ಸಮಯ ಕೇಳಿದ್ದಾರೆ ಅಂತ ಹೇಳಲಾಗಿದೆ. ಸೊ ತಮ್ಮ ಕಡೆಯ ದಾಳವನ್ನು ಉರುಳಿಸೋದಕ್ಕೆ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಸಜ್ಜಾಗಿದ್ದಾರಾ? ಕೆಪಿಸಿಸಿ ಅಧ್ಯಕ್ಷ ಗಾದಿಯ ಬಗ್ಗೆ ಚರ್ಚೆ ನಡೆಯುತ್ತೆ ಅಂತ ಹೇಳಲಾಗಿದೆ. ಮತ್ತೊಂದು ಕಡೆ ಎಂಎಲ್ಸಿ ನಾಮನಿರ್ದೇಶನದ ಬಗ್ಗೆನೂ ಕೂಡ ಸಮಾಲೋಚನೆ ಮಾಡ್ತಾರೆ ಅಂತ ಹೇಳಲಾಗಿದೆ. ಯಾರ ಬಣದ ಕೈ ಮೇಲಾಗುತ್ತೆ ಅನ್ನೋ ಒಂದು ಕುತೂಹಲ ಗರಿಗೆದರಿದೆ. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನನ್ನ ಸಹೋದರಿ ಶ್ರೀಪಾದ್ ಪಾಟೀಲ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಶ್ರೀಪಾದ್ ಪಾಟೀಲ್, ಒಂದ್ ಕಡೆ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿನ ಮೀಟ್ ಮಾಡಕ್ಕೆ ಟೈಮ್ ಕೇಳಿದ್ದಾರೆ, ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಹಾಗೂ ಕೆಎನ್ ರಾಜಣ್ಣ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಯಾರೂ ಕಡಿಮೆಯವರಲ್ಲ, ಸಾಮಾನ್ಯರಲ್ಲ. ಮೂರೂ ಜನವೂ ಕೂಡ ಸಾಕಷ್ಟು ಪ್ರಭಾವಿಗಳು ಮತ್ತು ರಣತಂತ್ರ ಹೆಣೆಯುವಲ್ಲಿ ನಿಸ್ಸೀಮರು. ಏನಾಗ್ತಾ ಇದೆ ಕರ್ನಾಟಕ ಕೈಪಾಳ್ಯದಲ್ಲಿ? ಇದು ಈ ಬಣ ಬಡಿದಾಟ ಒಂದಾಗಿ ಹೋಗೋ ಲಕ್ಷಣ ಅಂತೂ ಕಾಣ್ತಾ ಇಲ್ಲ, ಬದಲಾಗಿ ಮುಂದುವರಿತಾನೆ ಇದೆ. ಇದರ ಪರಿಣಾಮಗಳು ಏನೆಲ್ಲ ಇರಬಹುದು? ಶ್ರೀಲಕ್ಷ್ಮಿ, ಇಬ್ಬರು ನಾಯಕರ ಸಮಾಗಮ ಸಹಜವಾಗಿ ಭಾರಿ ಚರ್ಚೆಗೆ ಕಾರಣ ಆಗ್ತಾರೆ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರ ವಿಚಾರವನ್ನ ತೆಗೆದುಕೊಂಡಾಗ ರೀಸೆಂಟ್ಲಿ ಅವರು ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ರು. ಜೊತೆಗೆ ಕಾಂಗ್ರೆಸ್ ಪಾಳಯದಲ್ಲೇ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅಂತ ಹೋದಲ್ಲಿ ಬಂದಲ್ಲಿ ಘೋಷಣೆಗಳು ಕೇಳಿ ಬರ್ತಾ ಇವೆ. ಡಿಕೆ ಶಿವಕುಮಾರ್ ವಿರುದ್ಧದ ಬಣ ಅನ್ನುವಂತಹ ಮಾತು ಕೂಡ ಸತೀಶ್ ಜಾರಕಿಹೊಳಿ ವಿರುದ್ಧ ಇದೆ. ಇನ್ನು ಈ ಕಡೆ ರಾಜಣ್ಣ ಅವರ ವಿಚಾರಕ್ಕೆ ಬಂದ್ರಂತೂ ಅವರು ನೇರವಾಗಿ ಖುಲ್ಲಂ ಖುಲ್ಲಾ ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನು ನಾನು ಕೊಟ್ಟರೆ ನಾನು ನಿಭಾಯಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ಗೆ ಹೋದಲ್ಲಿ ಬಂದಲ್ಲಿ ಟಕ್ಕರ್ ಕೊಡುವಂತಹ ಕೆಲಸ ವ್ಯವಸ್ಥಿತವಾಗಿ ಆಗ್ತಾ ಇದೆ. ಇನ್ನು ಈ ಇಬ್ಬರ ನಾಯಕರ ಸಮಾಗಮ ಯಾವ ಮಟ್ಟಿನ ಫಲಿತಾಂಶವನ್ನ ಕೊಡಬಹುದು ಅನ್ನೋದನ್ನ ನಾವು ಕಲ್ಪನೆ ಮಾಡ್ಕೋಬಹುದು. ನೇರವಾಗಿ ಡಿಕೆ ಶಿವಕುಮಾರ್ ವಿಚಾರವಾಗಿ ಏನಾದರೂ ಹೈಕಮಾಂಡ್ ಹತ್ರ ಮಾತಾಡೋದಕ್ಕೆ ಹೋದ್ರ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ಹನಿ ಟ್ರ್ಯಾಪ್ನ ವಿಚಾರವಾಗಿ ಈಗಾಗಲೇ ರಾಜ್ಯದಲ್ಲಿ ಯಾವೆಲ್ಲ ಚರ್ಚೆಗಳಾಯಿತು, ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿ ಇದನ್ನ ಬಹಿರಂಗವಾಗಿ ಚರ್ಚೆ ಮಾಡದೆ ಆಂತರಿಕವಾಗಿ ಚರ್ಚೆ ಮಾಡಿ ಇಂಥವರಿಗೆ ಮೂಗುದಾರ ಹಾಕುವಂತ ಕೆಲಸವನ್ನ ಮಾಡಿ ಅನ್ನುವಂತಹ ಪ್ರಯತ್ನವೂ ಕೂಡ ಹೈಕಮಾಂಡ್ ಅಂಗಳದಲ್ಲಿ ಆಗಬಹುದಾ ಅನ್ನುವಂಥದ್ದು ಮೇಲ್ನೋಟಕ್ಕೆ ಮತ್ತು ಹೊರ ಜಗತ್ತಿಗೆ ಹೇಳುವಂತೆ 4 ವಿಧಾನ ಪರಿಷತ್ ಸೀಟ್ ಖಾಲಿ ಇದೆ, ಕೆಪಿಸಿಸಿ ಅಧ್ಯಕ್ಷ ಗಾದಿ ಖಾಲಿ ಇದೆ, ಅವ್ರನ್ನ ಚೇಂಜ್ ಮಾಡಬೇಕು, ಇದರ ಜೊತೆಗೆ ಸಂಪುಟ ವಿಸ್ತರಣೆ ಇತ್ಯಾದಿ. ಆದರೆ ಆಂತರಿಕವಾಗಿ ಏನ್ ನಡೀತಾ ಇದೆ, ಮುಂದೆ ದೊಡ್ಡ ಬದಲಾವಣೆಗೆ ಈ ಇಬ್ಬರು ಈಗಾಗಲೇ ನಾನು ಹೇಳಿದಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಭೇಟಿಗೆ ಕಸರತ್ತು ನಡೆಸಿದ್ದಾರೆ. ಸಿಎಂ ಬಳಿಕ ಭೇಟಿಗೆ ಡಿಸಿಎಂ ಸಮಯ ಕೇಳಿದ್ದಾರೆ. ಮೊದಲು ಸಿದ್ದರಾಮಯ್ಯನವ್ರನ್ನ ಭೇಟಿ ಆಗ್ತಾರೆ ರಾಹುಲ್ ಗಾಂಧಿ, ಆ ನಂತರ ಡಿಕೆ ಶಿವಕುಮಾರ್ ಅವ್ರನ್ನ ಭೇಟಿ ಆಗ್ತಾರಾ ಕಾದು ನೋಡಬೇಕು. ಡಿಕೆ ಶಿವಕುಮಾರ್ ಏನೋ ಸಮಯ ಕೇಳಿದ್ದಾರೆ ಅಂತ ಹೇಳಲಾಗಿದೆ. ಸೊ ತಮ್ಮ ಕಡೆಯ ದಾಳವನ್ನು ಉರುಳಿಸೋದಕ್ಕೆ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಸಜ್ಜಾಗಿದ್ದಾರಾ? ಕೆಪಿಸಿಸಿ ಅಧ್ಯಕ್ಷ ಗಾದಿಯ ಬಗ್ಗೆ ಚರ್ಚೆ ನಡೆಯುತ್ತೆ ಅಂತ ಹೇಳಲಾಗಿದೆ. ಮತ್ತೊಂದು ಕಡೆ ಎಂಎಲ್ಸಿ ನಾಮನಿರ್ದೇಶನದ ಬಗ್ಗೆನೂ ಕೂಡ ಸಮಾಲೋಚನೆ ಮಾಡ್ತಾರೆ ಅಂತ ಹೇಳಲಾಗಿದೆ. ಯಾರ ಬಣದ ಕೈ ಮೇಲಾಗುತ್ತೆ ಅನ್ನೋ ಒಂದು ಕುತೂಹಲ ಗರಿಗೆದರಿದೆ. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನನ್ನ ಸಹೋದರಿ ಶ್ರೀಪಾದ್ ಪಾಟೀಲ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಶ್ರೀಪಾದ್ ಪಾಟೀಲ್, ಒಂದ್ ಕಡೆ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿನ ಮೀಟ್ ಮಾಡಕ್ಕೆ ಟೈಮ್ ಕೇಳಿದ್ದಾರೆ, ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಹಾಗೂ ಕೆಎನ್ ರಾಜಣ್ಣ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಯಾರೂ ಕಡಿಮೆಯವರಲ್ಲ, ಸಾಮಾನ್ಯರಲ್ಲ. ಮೂರೂ ಜನವೂ ಕೂಡ ಸಾಕಷ್ಟು ಪ್ರಭಾವಿಗಳು ಮತ್ತು ರಣತಂತ್ರ ಹೆಣೆಯುವಲ್ಲಿ ನಿಸ್ಸೀಮರು. ಏನಾಗ್ತಾ ಇದೆ ಕರ್ನಾಟಕ ಕೈಪಾಳ್ಯದಲ್ಲಿ? ಇದು ಈ ಬಣ ಬಡಿದಾಟ ಒಂದಾಗಿ ಹೋಗೋ ಲಕ್ಷಣ ಅಂತೂ ಕಾಣ್ತಾ ಇಲ್ಲ, ಬದಲಾಗಿ ಮುಂದುವರಿತಾನೆ ಇದೆ. ಇದರ ಪರಿಣಾಮಗಳು ಏನೆಲ್ಲ ಇರಬಹುದು? ಶ್ರೀಲಕ್ಷ್ಮಿ, ಇಬ್ಬರು ನಾಯಕರ ಸಮಾಗಮ ಸಹಜವಾಗಿ ಭಾರಿ ಚರ್ಚೆಗೆ ಕಾರಣ ಆಗ್ತಾರೆ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರ ವಿಚಾರವನ್ನ ತೆಗೆದುಕೊಂಡಾಗ ರೀಸೆಂಟ್ಲಿ ಅವರು ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ರು. ಜೊತೆಗೆ ಕಾಂಗ್ರೆಸ್ ಪಾಳಯದಲ್ಲೇ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅಂತ ಹೋದಲ್ಲಿ ಬಂದಲ್ಲಿ ಘೋಷಣೆಗಳು ಕೇಳಿ ಬರ್ತಾ ಇವೆ. ಡಿಕೆ ಶಿವಕುಮಾರ್ ವಿರುದ್ಧದ ಬಣ ಅನ್ನುವಂತಹ ಮಾತು ಕೂಡ ಸತೀಶ್ ಜಾರಕಿಹೊಳಿ ವಿರುದ್ಧ ಇದೆ. ಇನ್ನು ಈ ಕಡೆ ರಾಜಣ್ಣ ಅವರ ವಿಚಾರಕ್ಕೆ ಬಂದ್ರಂತೂ ಅವರು ನೇರವಾಗಿ ಖುಲ್ಲಂ ಖುಲ್ಲಾ ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನು ನಾನು ಕೊಟ್ಟರೆ ನಾನು ನಿಭಾಯಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ಗೆ ಹೋದಲ್ಲಿ ಬಂದಲ್ಲಿ ಟಕ್ಕರ್ ಕೊಡುವಂತಹ ಕೆಲಸ ವ್ಯವಸ್ಥಿತವಾಗಿ ಆಗ್ತಾ ಇದೆ. ಇನ್ನು ಈ ಇಬ್ಬರ ನಾಯಕರ ಸಮಾಗಮ ಯಾವ ಮಟ್ಟಿನ ಫಲಿತಾಂಶವನ್ನ ಕೊಡಬಹುದು ಅನ್ನೋದನ್ನ ನಾವು ಕಲ್ಪನೆ ಮಾಡ್ಕೋಬಹುದು. ನೇರವಾಗಿ ಡಿಕೆ ಶಿವಕುಮಾರ್ ವಿಚಾರವಾಗಿ ಏನಾದರೂ ಹೈಕಮಾಂಡ್ ಹತ್ರ ಮಾತಾಡೋದಕ್ಕೆ ಹೋದ್ರ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ಹನಿ ಟ್ರ್ಯಾಪ್ನ ವಿಚಾರವಾಗಿ ಈಗಾಗಲೇ
ರಾಜ್ಯದಲ್ಲಿ ಯಾವೆಲ್ಲ ಚರ್ಚೆಗಳಾಯ್ತು, ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿ ಇದನ್ನ ಬಹಿರಂಗವಾಗಿ ಚರ್ಚೆ ಮಾಡದೆ ಆಂತರಿಕವಾಗಿ ಚರ್ಚೆ ಮಾಡಿ ಇಂಥವರಿಗೆ ಮೂಗುದಾರ ಹಾಕುವಂತ ಕೆಲಸವನ್ನ ಮಾಡಿ ಅನ್ನುವಂತಹ ಪ್ರಯತ್ನವೂ ಕೂಡ ಹೈಕಮಾಂಡ್ ಅಂಗಳದಲ್ಲಿ ಆಗಬಹುದಾ ಅನ್ನುವಂಥದ್ದು ಮೇಲ್ನೋಟಕ್ಕೆ ಮತ್ತು ಹೊರ ಜಗತ್ತಿಗೆ ಹೇಳುವಂತೆ 4 ವಿಧಾನ ಪರಿಷತ್ ಸೀಟ್ ಖಾಲಿ ಇದೆ, ಕೆಪಿಸಿಸಿ ಅಧ್ಯಕ್ಷ ಗಾದಿ ಖಾಲಿ ಇದೆ, ಅವ್ರನ್ನ ಚೇಂಜ್ ಮಾಡಬೇಕು, ಇದರ ಜೊತೆಗೆ ಸಂಪುಟ ವಿಸ್ತರಣೆ ಇತ್ಯಾದಿ. ಆದರೆ ಆಂತರಿಕವಾಗಿ ಏನ್ ನಡೀತಾ ಇದೆ, ಮುಂದೆ ದೊಡ್ಡ ಬದಲಾವಣೆಗೆ ಈ ಇಬ್ಬರು ಈಗಾಗಲೇ ನಾನು ಹೇಳಿದಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಭೇಟಿಗೆ ಕಸರತ್ತು ನಡೆಸಿದ್ದಾರೆ. ಸಿಎಂ ಬಳಿಕ ಭೇಟಿಗೆ ಡಿಸಿಎಂ ಸಮಯ ಕೇಳಿದ್ದಾರೆ. ಮೊದಲು ಸಿದ್ದರಾಮಯ್ಯನವ್ರನ್ನ ಭೇಟಿ ಆಗ್ತಾರೆ ರಾಹುಲ್ ಗಾಂಧಿ, ಆ ನಂತರ ಡಿಕೆ ಶಿವಕುಮಾರ್ ಅವ್ರನ್ನ ಭೇಟಿ ಆಗ್ತಾರಾ ಕಾದು ನೋಡಬೇಕು. ಡಿಕೆ ಶಿವಕುಮಾರ್ ಏನೋ ಸಮಯ ಕೇಳಿದ್ದಾರೆ ಅಂತ ಹೇಳಲಾಗಿದೆ. ಸೊ ತಮ್ಮ ಕಡೆಯ ದಾಳವನ್ನು ಉರುಳಿಸೋದಕ್ಕೆ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಸಜ್ಜಾಗಿದ್ದಾರಾ? ಕೆಪಿಸಿಸಿ ಅಧ್ಯಕ್ಷ ಗಾದಿಯ ಬಗ್ಗೆ ಚರ್ಚೆ ನಡೆಯುತ್ತೆ ಅಂತ ಹೇಳಲಾಗಿದೆ. ಮತ್ತೊಂದು ಕಡೆ ಎಂಎಲ್ಸಿ ನಾಮನಿರ್ದೇಶನದ ಬಗ್ಗೆನೂ ಕೂಡ ಸಮಾಲೋಚನೆ ಮಾಡ್ತಾರೆ ಅಂತ ಹೇಳಲಾಗಿದೆ. ಯಾರ ಬಣದ ಕೈ ಮೇಲಾಗುತ್ತೆ ಅನ್ನೋ ಒಂದು ಕುತೂಹಲ ಗರಿಗೆದರಿದೆ. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನನ್ನ ಸಹೋದರಿ ಶ್ರೀಪಾದ್ ಪಾಟೀಲ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಶ್ರೀಪಾದ್ ಪಾಟೀಲ್, ಒಂದ್ ಕಡೆ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿನ ಮೀಟ್ ಮಾಡಕ್ಕೆ ಟೈಮ್ ಕೇಳಿದ್ದಾರೆ, ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಹಾಗೂ ಕೆಎನ್ ರಾಜಣ್ಣ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಯಾರೂ ಕಡಿಮೆಯವರಲ್ಲ, ಸಾಮಾನ್ಯರಲ್ಲ. 3 ಜನವೂ ಕೂಡ ಸಾಕಷ್ಟು ಪ್ರಭಾವಿಗಳು ಮತ್ತು ರಣತಂತ್ರ ಹೆಣೆಯುವಲ್ಲಿ ನಿಸ್ಸೀಮರು. ಏನಾಗ್ತಾ ಇದೆ ಕರ್ನಾಟಕ ಕೈಪಾಳ್ಯದಲ್ಲಿ? ಇದು ಈ ಬಣ ಬಡಿದಾಟ ಒಂದಾಗಿ ಹೋಗೋ ಲಕ್ಷಣ ಅಂತೂ ಕಾಣ್ತಾ ಇಲ್ಲ, ಬದಲಾಗಿ ಮುಂದುವರಿತಾನೆ ಇದೆ. ಇದರ ಪರಿಣಾಮಗಳು ಏನೆಲ್ಲ ಇರಬಹುದು? ಶ್ರೀಲಕ್ಷ್ಮಿ, ಇಬ್ಬರು ನಾಯಕರ ಸಮಾಗಮ ಸಹಜವಾಗಿ ಭಾರಿ ಚರ್ಚೆಗೆ ಕಾರಣ ಆಗ್ತಾರೆ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರ ವಿಚಾರವನ್ನ ತೆಗೆದುಕೊಂಡಾಗ ರೀಸೆಂಟ್ಲಿ ಅವರು ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ರು. ಜೊತೆಗೆ ಕಾಂಗ್ರೆಸ್ ಪಾಳಯದಲ್ಲೇ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅಂತ ಹೋದಲ್ಲಿ ಬಂದಲ್ಲಿ ಘೋಷಣೆಗಳು ಕೇಳಿ ಬರ್ತಾ ಇವೆ. ಡಿಕೆ ಶಿವಕುಮಾರ್ ವಿರುದ್ಧದ ಬಣ ಅನ್ನುವಂತಹ ಮಾತು ಕೂಡ ಸತೀಶ್ ಜಾರಕಿಹೊಳಿ ವಿರುದ್ಧ ಇದೆ. ಇನ್ನು ಈ ಕಡೆ ರಾಜಣ್ಣ ಅವರ ವಿಚಾರಕ್ಕೆ ಬಂದ್ರಂತೂ ಅವರು ನೇರವಾಗಿ ಖುಲ್ಲಂ ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನು ನಾನು ಕೊಟ್ಟರೆ ನಾನು ನಿಭಾಯಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ಗೆ ಹೋದಲ್ಲಿ ಬಂದಲ್ಲಿ ಟಕ್ಕರ್ ಕೊಡುವಂತಹ ಕೆಲಸ ವ್ಯವಸ್ಥಿತವಾಗಿ ಆಗ್ತಾ ಇದೆ. ಇನ್ನು ಈ ಇಬ್ಬರ ನಾಯಕರ ಸಮಾಗಮ ಯಾವ ಮಟ್ಟಿನ ಫಲಿತಾಂಶವನ್ನ ಕೊಡಬಹುದು ಅನ್ನೋದನ್ನ ನಾವು ಕಲ್ಪನೆ ಮಾಡ್ಕೋಬಹುದು. ನೇರವಾಗಿ ಡಿಕೆ ಶಿವಕುಮಾರ್ ವಿಚಾರವಾಗಿ ಏನಾದರೂ ಹೈಕಮಾಂಡ್ ಹತ್ರ ಮಾತಾಡೋದಕ್ಕೆ ಹೋದ್ರ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ಹನಿ ಟ್ರ್ಯಾಪ್ನ ವಿಚಾರವಾಗಿ ಈಗಾಗಲೇ ರಾಜ್ಯದಲ್ಲಿ ಯಾವೆಲ್ಲ ಚರ್ಚೆಗಳಾಯ್ತು, ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿ ಇದನ್ನ ಬಹಿರಂಗವಾಗಿ ಚರ್ಚೆ ಮಾಡದೆ ಆಂತರಿಕವಾಗಿ ಚರ್ಚೆ ಮಾಡಿ ಇಂಥವರಿಗೆ ಮೂಗುದಾರ ಹಾಕುವಂತ ಕೆಲಸವನ್ನ ಮಾಡಿ ಅನ್ನುವಂತಹ ಪ್ರಯತ್ನವೂ ಕೂಡ ಹೈಕಮಾಂಡ್ ಅಂಗಳದಲ್ಲಿ ಆಗಬಹುದಾ ಅನ್ನುವಂಥದ್ದು ಮೇಲ್ನೋಟಕ್ಕೆ ಮತ್ತು ಹೊರ ಜಗತ್ತಿಗೆ ಹೇಳುವಂತೆ 4 ವಿಧಾನ ಪರಿಷತ್ ಸೀಟ್ ಖಾಲಿ ಇದೆ, ಕೆಪಿಸಿಸಿ ಅಧ್ಯಕ್ಷ ಗಾದಿ ಖಾಲಿ ಇದೆ, ಅವ್ರನ್ನ ಚೇಂಜ್ ಮಾಡಬೇಕು, ಇದರ ಜೊತೆಗೆ ಸಂಪುಟ ವಿಸ್ತರಣೆ ಇತ್ಯಾದಿ. ಆದರೆ ಆಂತರಿಕವಾಗಿ ಏನ್ ನಡೀತಾ ಇದೆ, ಮುಂದೆ ದೊಡ್ಡ ಬದಲಾವಣೆಗೆ ಈ